ಜನತಾ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಶಕ್ತಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಜನತಾ ನ್ಯೂಸ್ ಕನ್ನಡ. ನಾನು ಆರ್ಯನ್ ಭಾರದ್ವಾಜ್. ಇವತ್ತು ನಮ್ಮ ಜೊತೆಯಲ್ಲಿ ಶ್ರೀ ನಾಡಪ್ರಭು ಕೆಂಪೇಗೌಡ ಸೇವಾ ಟ್ರಸ್ಟ್ನ ಉಪಾಧ್ಯಕ್ಷರು ಆದಂತಹ KS ಚಾಮರಾಜು ಸರ್ ನಮ್ಮ ಜೊತೆಯಲ್ಲಿದ್ದಾರೆ. ಇವರ ಇಡೀ ತಂಡ ಸೇರಿ ಒಂದು ಅತ್ಯದ್ಭುತ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಇಡೀ ದೇಶವೇ ನಮ್ಮ ಬೆಂಗಳೂರಿನ ಲೆಗ್ಗೆರೆ ಕಡೆ ನೋಡುವಂಥ ಒಂದು ಅತ್ಯದ್ಭುತ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಅದೇನಪ್ಪ ಅಂತ ಹೇಳಿದ್ರೆ, ನಮ್ಮ ಕೆಂಪೇಗೌಡರ ಪುತ್ಥಳಿಯನ್ನ ಅನಾವರಣ ಮಾಡಲು ಎಲ್ಲಾ ಪೂರ್ವ ತಯಾರಿಗಳು ಮಾಡಿಕೊಂಡು ಇತ್ತೀಚೆಗೆ ಒಂದು ಪೀಠಾರೋಹಣವನ್ನು ಮಾಡಿದ್ದಾರೆ. ಅತ್ಯದ್ಭುತವಾಗಿ ಅತಿ ದಷ್ಟಪುಷ್ಟವಾಗಿ ನಿಂತಿರ್ತಕ್ಕಂಥ ನಮ್ಮ ನಾಡಪ್ರಭು ಕೆಂಪೇಗೌಡರನ್ನ ಇನ್ನೇನು ನಾವು ಜಗತ್ತಿಗೆ ಪರಿಚಯಿಸುವಂತ ಒಂದು ಕಾರ್ಯಕ್ರಮಕ್ಕೆ ಕೈಗೊಂಡು. ಸರ್ ನಮಸ್ತೆ. ಒಂದು ದೊಡ್ಡ ಕೆಲಸಕ್ಕೆ ಕೈ ಹಾಕಿದ್ದು ಬಹಳ ಖುಷಿ ಆಯ್ತು. ನಾನು ಕೂಡ ಅವತ್ತಿದ್ದೆ ತಮ್ಮ ಪೂರ್ವ ತಯಾರಿಯ ಪೀಠಾರೋಹಣ ದಿನ. ಏನಕ್ಕೆ ಇಷ್ಟಪಡ್ತೀರಿ ಸರ್ ಈ ಕಾರ್ಯಕ್ರಮದ ವಿಚಾರವಾಗಿ, ಕೆಂಪೇಗೌಡರು ಪರವಾಗಿ? ಈ ಕೆಂಪೇಗೌಡ ಕಟ್ಟಿದ ನಾಡಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ. ಆ ಕೆಂಪೇಗೌಡರಿಗೆ ನಮ್ಮಿಂದ ಏನಾರ ಒಂದು, ಈಗ ಅವರಿಂದ ನಾವು ಅನ್ನ ತಿಂತಾ ಇದ್ದೀವಿ. ಎಲ್ಲ ಜಾತ್ಯತೀತವಾಗಿ ಎಲ್ಲ ಜನಾಂಗವೂ ಸುಧಾ ಬೆಂಗಳೂರಲ್ಲಿ ಇವತ್ತು ಒಂದು ಬಾಳೆಪೇಟೆ ಎಲ್ಲರೂ ಒಂದೊಂದು ಜಾತಿಗೆ ಒಂದೊಂದು ಇದು ಮಾಡ್ಕೊಟ್ಟಿದ್ದಾರೆ. ಅವ್ರು ಜಾತ್ಯತೀತವಾಗಿ ಎಲ್ಲರೂ ಬೆಳಿಬೇಕು, ಎಲ್ಲ ಉದ್ಧಾರ ಆಗಲಿ ಅನ್ನೋ ಮನೋಭಾವದಿಂದ ಅವಾಗ 500 ವರ್ಷಗಳ ಹಿಂದಿನ ನಮ್ಮ ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟಿ ಬೆಳೆಸಿದ್ದಾರೆ. ಅವ್ರಿಗೇನು ಒಂದು ಗೌರವಾರ್ಪಣೆಯಾಗಿ ಅವ್ರ ಹೆಸರು ಶಾಶ್ವತ ಉಳಿಲಿ ಅಂತೇಳಿ ನಾವು ಒಂದು ಹಿಂಗೆ ಟ್ರಸ್ಟಲ್ಲಿ ನಮ್ಮ ಗೌರವಾಧ್ಯಕ್ಷರಂತ ಅಧ್ಯಕ್ಷರಾದಂತಹ ಮುನಿಗಂಗಪ್ಪನವರು, ಅಂದಾನಪ್ಪನವರು, ಹಾಗೆ ಲಕ್ಷ್ಮೀಕಾಂತ್ ರೆಡ್ಡಿ ಅವರು, ನಮ್ಮ ಸಿದ್ದೇಗೌಡರು ಮೇಯ್ನು ನಾವು ನೆನೆಸ್ಕೋಬೇಕು. ಅವ್ರಿಗೆ ಇದು ಕಾರಣಭೂತರೇ ಸಿದ್ದೇಗೌಡರು. ಅವರು ನಮ್ಮ ಗೌಡ್ರದ್ದು ಏನಾರ ಒಂದು ಇಲ್ಲಿ ಕೃಷ್ಣೇಗೌಡ ನಮ್ಮ ರಿಂಗ್ ರೋಡಲ್ಲಿ ಒಂದು ಸ್ಟ್ಯಾಚ್ಯು ಮಾಡಿ ಹೆಸರು ಶಾಶ್ವತ ಉಳಿಸಿ ಈ ಬಡ ಮಕ್ಕಳಿಗೆ ಹೆಲ್ಪ್ ಮಾಡುವ ಅನ್ನೋ ಉದ್ದೇಶದಿಂದ ನಮ್ಮ ಸಿದ್ದೇಗೌಡರು, ನಮ್ಮ ಅಧ್ಯಕ್ಷರಾದ ಸಿದ್ದೇಗೌಡರು ಹಿಂಗೆ ಪ್ರಸ್ತಾಪ ಮಾಡಿದಾಗ ಎಲ್ಲ ನಾವು ಒಬ್ಬರೇ ಅಂತಲ್ಲ, ಎಲ್ಲ ಏನು 22-23 ಜನ ನಾವು ನಿರ್ದೇಶಕರಿದ್ದೀವಿ. ಅವ್ರ ಮೊದಲು ನಾವು ಏನಪ್ಪ ನನಗೆ ಖುಷಿ ಅಂದರೆ ನಿರ್ದೇಶಕರ ಪರಿಚಯ ಮಾಡಿಕೊಡ್ಬೇಕು ಅನ್ನೋದೇ ನನ್ನದು ಒಂದು ಖುಷಿ. ಅವರ ನಿರ್ದೇಶಕರನ್ನ ಪರಿಚಯ ಮಾಡ್ಕೊಬಿಡ್ತೀನಿ ನಾನು. ನಮ್ಮ ಗೌರವ ಅಧ್ಯಕ್ಷರಾದಂಥ ಅಂದಾನಪ್ಪನವರು, ಮುನಿಗಂಗಪ್ಪನವರು, ಲಕ್ಷ್ಮೀಕಾಂತ್ ರೆಡ್ಡಿ ಅವರು, ಹಾಗೂ ಗೌರವ ಉಪಾಧ್ಯಕ್ಷರಾದಂತಹ ನರಸಿಂಹಮೂರ್ತಿಯವರು, ಹಾಗೂ ಅಧ್ಯಕ್ಷರಾದ ನಮ್ಮ ಸಿದ್ದೇಗೌಡರು, ಉಪಾಧ್ಯಕ್ಷರಾದಂಥ ನಾನು ಚಾಮರಾಜು, ನಲಿಯಸ್ ಜಗದೀಶು, ರಮೇಶ್ AN, ನಮ್ಮ ಖಜಾಂಚಿ ನಾರಾಯಣ ಸ್ವಾಮಿ ಅವರು, ನಮ್ಮ ಲಗ್ಗೆರೆ ನಾರಾಯಣ ಸ್ವಾಮಿ ಅವರು, ಹಾಗೂ ಪ್ರಧಾನ ಕಾರ್ಯದರ್ಶಿ ಬ್ಯಾಡ್ರಾಯಪ್ಪನವರು, ಕಾರ್ಯದರ್ಶಿ ಅದರ ಹನುಮಯ್ಯನವರು, HS ಶಂಕರೇಗೌಡರು, ಕವಿತಾ SR ಅವರು, ರಘುನಾಥ್ BP, ಹಾಗೂ ಜಂಟಿ ಕಾರ್ಯದರ್ಶಿಗಳಾದ ಹರೀಶ್ M, ವೆಂಕಟೇಶು, ಸಂಘಟನಾ ಕಾರ್ಯದರ್ಶಿ ಲಕ್ಷ್ಮಣ್ಣು, ಚಂದ್ರಶೇಖರು, ಹಾಗೂ ಸಂಚಾಲಕರಾದಂಥ ಪಟೇಲ್ ದೇವರಾಜು, ಮಲ್ಲೇಶ್ BK, ಹಾಗೂ ಮಾಧ್ಯಮ ಮತ್ತು ಪ್ರಚಾರಕರಾದ ಅರುಣ್ ಕುಮಾರು, ಹಾಗೂ ಆಂತರಿಕ ಲೆಕ್ಕ ಪ್ರಚಾರದ ನಮ್ಮ ಕುಡ್ಸ್ವಾಮಿಗೌಡರು, BD ಸದಸ್ಯರವರು, ಇವರೆಲ್ಲರ ಪರಿಶ್ರಮದಿಂದ ಒಂದು ಏನು ನಾವು ನವಂಬರಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಈಗ ಒಂದು 5-6 ತಿಂಗಳಲ್ಲಿ ನಾವು ಈ ಲೆವೆಲ್ ತಂದು ನಾವು ಕೆಂಪೇಗೌಡ ಸ್ಟ್ಯಾಚ್ಯು ತಂದು ನಿಲ್ಲಿಸಿದ್ದೀವಿ. ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಈಗ ನಮ್ಮ ದೇವೇಗೌಡರೇ ಆಗಲಿ, ನಮ್ಮ ಉದ್ಘಾಟನೆಗೆ ಇನ್ನು ಅನಾವರಣ ಮಾಡಿಲ್ಲ, ಇನ್ನು ನಾವು ಪೀಠದ ಮೇಲೆ ಕೂರಿಸಿದ್ದೀವಿ ಅಷ್ಟೇ. ಕೆಂಪೇಗೌಡರನ್ನ ಕೂರಿಸಿದ್ದೀವಿ. ನಮ್ಮ ದೇವೇಗೌಡರನ್ನ ಕರಿತಾ ಇದ್ದೀವಿ, ಕುಮಾರಸ್ವಾಮಿ ಅವ್ರನ್ನು, ನಮ್ಮ ಡೆಪ್ಟಿ CM ನಮ್ಮ DK ಶಿವಕುಮಾರ್ನವ್ರನ್ನು, ನಮ್ಮ ಸ್ವಾಮೀಜಿಗಳನ್ನ, ಒಕ್ಕಲಿಗ ಸ್ವಾಮೀಜಿ ಯಾರಿದೆ ಎಲ್ಲರೂ, ಎಲ್ಲ ಒಕ್ಕಲಿಗ ನಾಯಕರನ್ನ ಒಂದು ಕಡೆ ಸೇರಿಸಿ ನಾವು ಎಲ್ಲ ಜನಾಂಗಕ್ಕೂ ಒಳಿತು ಮಾಡಿದಂಥ ನಮ್ಮ ಕೆಂಪೇಗೌಡರನ್ನ ಸಭೆಯನ್ನು ಯಶಸ್ವಿಯಾಗಿ ಮಾಡಬೇಕು ಅಂತೇಳಿ ನಾವೆಲ್ಲ ಪಣ ತೊಟ್ಟಿದ್ದೀವಿ. ಹಾಗೆ ನಾವು ರಿಂಗ್ ರಸ್ತೆಯಲ್ಲಿ ಜನ ಆಜುಬಾಜು ಹೋಗ್ಬೇಕಾದ್ರೆ ಕತ್ತೆತ್ತಿ ನೋಡುವಂತಹ ಒಂದು ಇದು ಕೆಂಪೇಗೌಡ ಸ್ಟ್ಯಾಚ್ಯೂವನ್ನು ಮಾಡಿದ್ದೀವಿ ನಾವು. ಯಾಕೆಂದರೆ ಮುಂದಿನ ಪೀಳಿಗೆಗೆ ಈಗ ಮಕ್ಕಳು ಕರ್ಕೊಂಡು ಹೋಗ್ತಾ ಇರ್ತಾರೆ, ಕೆಂಪೇಗೌಡ ಯಾರು ಅಂತ ಗೊತ್ತಿರಲ್ಲ ಅವ್ರಿಗೆ. ಆಗ ಏನಪ್ಪ ಸ್ಟ್ಯಾಚ್ಯೂ ಅಂತ ಕೇಳಿದಾಗ ಆಗ ಹೇಳ್ಬೇಕು ಅವ್ರ ಬಗ್ಗೆ ಹಿರಿಯವರು, ಏನು ಕೆಂಪೇಗೌಡ ಅಂತಿದ್ರಪ್ಪ, ಬೆಂಗಳೂರು ಕಟ್ಟಿತ್ತಿ ಅವರಪ್ಪ, ಕಟ್ಟೋದಕ್ಕೆ ನಾವೆಲ್ಲ ಇಲ್ಲಿದ್ದೀವಿ ಅನ್ನೋ ಇದು ಮಾಡಬೇಕು ಅನ್ನೋ ಉದ್ದೇಶದಿಂದ ಈಗ ಅದೇ ಪಕ್ಕ ಖಾಲಿ ಜಾಗ ಇದೆ. ಈಗ ನಮ್ಮ ಟ್ರಸ್ಟ್ಗೆ ನಾವು ಸುಮಾರು 30 ಕೋಟಿ ಬೆಲೆ ಬಾಳುವಂಥ ಆಸ್ತಿಯನ್ನು ನಾವು ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ಗೌರ್ಮೆಂಟ್ ಜಾಗ ಅಲ್ಲ, ಅದು ಪ್ರೈವೇಟ್ ಪರ್ಚೇಸ್ ಮಾಡಿರುವಂಥ ಜಾಗ. ಈಗ ಅದು ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ಈಗ ಪಕ್ಕದಲ್ಲಿ ಈಗ ಒಂದು ಸಮುದಾಯ ಭವನ, ಒಕ್ಕಲಿಗರ ಸಮುದಾಯ ಭವನ ಅಂತ ಕಟ್ಟಿ ಅದರಲ್ಲಿ ಸ್ವಲ್ಪ ಬಾಡಿಗೆ ಬರೋ ಥರ ಮಾಡಿ, ಆ ಬಾಡಿಗೆ ಹಣದಿಂದ ಏನು ನಮ್ಮ ಪ್ರತಿಭಾವಂತ ಮಕ್ಕಳುಗಳಿಗೆ ಯಾರು ಸ್ಕೂಲ್ ಫೀಸ್ ಕಟ್ಟೋಕ್ಕಾಗ್ದೇ ಇದು ತೊಂದರೆ ಆಗ್ತದೆ ಅಂಥವ್ರಿಗೆ ಟ್ರಸ್ಟ್ ಮುಖಾಂತರ ನಾವು ಅವರಿಗೆ ಧನ ಸಹಾಯ ಮಾಡಿ ಆ ಮಕ್ಕಳನ್ನ ಏಳಿಗೆಗೋಸ್ಕರ ನಾವು ದುಡಿಬೇಕು ಅನ್ನೋ ಒಂದು ಭಾವನೆಯಿಂದ ನಾವು ಈ ಕೆಂಪೇಗೌಡ ಟ್ರಸ್ಟ್ ಓಪನ್ ಮಾಡಿ ಇದು ಮಾಡ್ತೇವೆ ಸರ್. ಬಟ್ ಒಂದು ಖುಷಿ ವಿಚಾರ ಏನು ಅಂತ ಹೇಳಿದ್ರೆ ಸರ್, ನಮ್ಮ ಜನತಾ ನ್ಯೂಸ್ ಕನ್ನಡದ ವತಿಯಿಂದನೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳು. ಯಾಕೆ ಅಂತ ಹೇಳಿದ್ರೆ ಕರ್ನಾಟಕದಾದ್ಯಂತ ಹಲವಾರು ಕೆಂಪೇಗೌಡ ಪುತ್ಥಳಿಗಳು ನೋಡ್ತಾ ಬಂದಿದ್ದೀವಿ. ಆದರೆ ವಿಶೇಷವಾಗಿ ಇಲ್ಲಿನ ಶಿಲಾ ವಿನ್ಯಾಸ ಇರ್ಬೋದು, ನೀವು ಇಲ್ಲಿ ಏನು ಇವತ್ತು ಇಂಟ್ರೊಡ್ಯೂಸ್ ಮಾಡ್ತಿದ್ರೆ ಈ ಕೋಟೆ ಅಲ್ಲಿ ಒಂದು ನೋಡ್ತಿದ್ರೆ ಒಂದು ಪ್ರೇಕ್ಷಣೀಯ ಸ್ಥಳವಾಗಿ ಕಾಣುತ್ತೆ ಸರ್. ಯಾರು ಈ ಐಡಿಯಾನ ತಂದಿದ್ದು ಸರ್?
ಈಗ ನಮ್ಮ ಸಿದ್ದೇಗೌಡ ಆಲ್ರೆಡಿ ಒಂದು 8 ವರ್ಷದ ಹಿಂದೆನೇ ಶಂಕುಸ್ಥಾಪನೆ ಮಾಡಿದ್ರಲ್ಲಿ ML ನೇತೃತ್ವದಲ್ಲಿ ಒಂದು ಶಂಕುಸ್ಥಾಪನೆ ಮಾಡಬೇಕು ಮಾಡಿರೋ ಕಾರಣಾಂತರದಿಂದ ರಾಜಕೀಯಗಳು ಇದು ಇನ್ವಾಲ್ವ್ ಆಗಿ ಕಾರಣಾಂತರದಿಂದ ಸ್ಟಾಪ್ ಆಗಿತ್ತು. ಈಗ ಯಾಕೆ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಈಗ ನೋಡಿ ನಮ್ಮ ನಂದಿನಿ ಲೇಔಟ್ ಅಂದ್ರೆ ಇವಾಗ ಪ್ರವಾಸಿ ಸ್ಥಳ ಆಗ್ಬಿಟ್ಟಿದೆ. ಈಗ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು, ಪುನೀತ್ ರಾಜ್ಕುಮಾರ್ ಅವ್ರದ್ದು, ಅಂಬರೀಷ್ ಅಣ್ಣವ್ರದ್ದು ಎಲ್ಲ ಈಗ ಅಲ್ಲಿ ಬಂದು ಈ ಪ್ರವಾಸಿ ಸ್ಥಳ ಥರ ಬಂದು ಫೋಟೋ ಹೊಡ್ಕೊಂಡು ಇದು ಮಾಡ್ಕೊಂಡು ನೆನೆಸ್ಕೊಂಡು ಹೋಗ್ತಾರೆ. ಈಗ ಅದೇ ರೀತಿ ಇದು ಪ್ರವಾಸಿ ಸ್ಥಾನವಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಅಧ್ಯಕ್ಷ ಸಿದ್ದೇಗೌಡರ ನೇತೃತ್ವದಲ್ಲಿ ನಾವು ಒಂದು ಸಂಘಟನೆ ಮಾಡಿ ಎಲ್ಲ ಒಂದು 10 ಜನ ಕೂತ್ಕೊಂಡು ಡಿಸೈಡ್ ಮಾಡಿದಾಗ ಸಾವಿರಾರು ಜನ ವಾರಂಟ್ಲಿಯಾಗಿ ನಾವು ಸಹಾಯ ಮಾಡ್ತೀವಿ ಅಂತೇಳಿ 100 ಜನ ವಾರಂಟ್ಲಿ ಸಹಾಯ ಮಾಡಿದ್ದಾರೆ, ಧನ ಸಹಾಯ ಮಾಡಿದ್ದಾರೆ. ಅವರೆಲ್ಲರೂ ನಾವು ನೆನೆಸ್ಕೊಂಡು ನಾವು ಇವತ್ತು ಮಾಡಿ. ಅದೇ ರೀತಿ ಬೆಂಗಳೂರು ಕುಡಿಯ ನೀರಿಗೆ ಇವತ್ತು ಏನು ಕಾವೇರಮ್ಮ ತಾಯಿ ಏನು ಪೂಜೆ ಮಾಡಬೇಕು ನಾವು ಅಂದರೆ ಬೆಂಗಳೂರು ನೀರಿಲ್ಲ ಏನೂ ಆಗಲ್ಲ ಇವತ್ತು. ಹೌದು, ಅಂಥದ್ರಲ್ಲಿ ಕಾವೇರಮ್ಮ ಯಾರು ಬೆಂಗಳೂರಲ್ಲಿ ಯಾರು ನಮ್ಮ BWSC ಅವ್ರು ಬಿಟ್ಟರೆ ಇನ್ಯಾರು ಕಾವೇರಮ್ಮನ ಪ್ರತಿಮೆನ ಅನಾವರಣ ಮಾಡಿಲ್ಲ. ಇವತ್ತು ನಾವು ಲಗ್ಗೆರೆ ರಿಂಗ್ ರೋಡಲ್ಲಿ ನಾವು ಮಾಡಿದ್ವಿ. ನಾವೀಗ ಏನು ಕೆಂಪೇಗೌಡ ಪ್ರತಿಮೆ ಇದು ಏರ್ಪೋರ್ಟ್ ಬಿಟ್ರೆ ಇಡೀ ಕರ್ನಾಟಕದಲ್ಲೇ ನಮ್ದು ದೊಡ್ಡ ಎತ್ತರವಾದ ನಮ್ದೇ ಏರ್ಪೋರ್ಟ್ ಬಿಟ್ರೆ ಸರ್. ಅದು ಕೋಟೆ ಬಂದ್ಬಿಟ್ಟು 24 ಅಡಿ ಇದೆ. ಕೋಟೆ ಮೇಲ್ಗಡೆ ಪೀಠ ಬಂದ್ಬಿಟ್ಟು 4 ಅಡಿ ಇದೆ. ಇದು 16 ಅಡಿ. ಟೋಟಲ್ ಒಂದು 38 40 ಅಡಿ ಬರ್ತದೆ ಸರ್. ಇದು ಬರ್ತದೆ. ಈ ಕಾವೇರಮ್ಮನ 16 ಅಡಿ ಸ್ಟ್ಯಾಚು, ಕಾವೇರಮ್ಮನ ಸ್ಟ್ಯಾಚ್ಯೂನ ಮಾಡಿದ್ದೀವಿ. ಈಗೆಲ್ಲ ಒಂದು ಡೇಟ್ ಫಿಕ್ಸ್ ಮಾಡಿಕೊಂಡು ನಾವು ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಇದು ಅನಾವರಣಗೊಳಿಸಬೇಕು ಅಂತೇಳಿ ನಾವು ಎಲ್ಲ ಡಿಸೈಡ್ ಮಾಡ್ತೇವೆ ಸರ್. ಇನ್ನೊಂದು 2 ತಿಂಗಳಲ್ಲಿ ನಾವು ಅನಾವರಣ ಮಾಡ್ತೀವಿ. ಮೊದಲ ಹಂತದಲ್ಲಿಯೇ ಪೀಠಾರೋಹಣ ದಿನದಂದೇ ಸಾವಿರಾರು ಜನ ಇನ್ನೇನು ಅನಾವರಣೆ ಆಗ್ಬಿಡ್ತೇನೋ ಅನ್ನೋ ಒಂದಷ್ಟು ಮಟ್ಟಿಗೆ ಇಡೀ ಟ್ರಾಫಿಕ್ ಜಾಮ್ ಆಗೋಷ್ಟು ಜನ ಅಲ್ಲಿ ಬಂದಿದ್ರು ಸರ್. ಬಹಳ ಖುಷಿ ಆಯ್ತು. ನಾನು ಕೂಡ ಆ ಒಂದು ಸಂದರ್ಭದಲ್ಲಿದ್ದೆ. ಸೊ ಮುಂದೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಸಂಪಾದಕರನ್ನು ತಾವು ಸುಧಾ ಜನತಾ ನ್ಯೂಸ್ ಕಡೆಯಿಂದ ತಾವು ಬಂದಿದ್ರಿ ಅಲ್ಲಿ. ನಾವು ನೋಡ್ದ ನಿಮ್ನ, ನೀವು ಒಂದು ಡಿಬೇಟ್ ತಗೊಂಡಿದ್ರಿ ನೀವಲ್ಲಿ. ನೋಡಿ ಸಾವಿರಾರು ಜನ, ನಾವು ಇನ್ನೂ ಅನಾವರಣೆ ಮಾಡಿಲ್ಲ, ಪೀಠದ ಮೇಲೆ ಕೂರ್ಸಿದ್ವಿ ಅಷ್ಟೇನೆ. ಅನಾವರಣ ತಿಳ್ಕೊಂಡು ಎಲ್ಲ ಸಾವಿರಾರು ಜನ ಬಂದು ಇದು ಮಾಡಿದ್ದಾರೆ. ನಮಗೆ ಇಷ್ಟೆಲ್ಲ ಕಷ್ಟ ಮಾಡೋದು ನಾವು ಸಾರ್ಥಕವಾಯಿತು ಅಂತ ನಮಗೆ ಒಂದು ಇದಾಯ್ತು ಸರ್. ನಮಗೆ ಆಗ್ಲಿ ಸರ್, ಎಲ್ಲ ನಿಮ್ಮ ತಂಡದವರೆಗೂ ಒಳ್ಳೇದಾಗ್ಲಿ. ಮುಂದೆ ಹಲವಾರು ಕಾರ್ಯಗಳು ಏನು ಯೋಜನೆಗಳು ಇಟ್ಕೊಂಡಿದ್ದೀರಿ, ನಮ್ಮ ಚಾನಲ್ ಕಡೆಯಿಂದ ಶುಭಾಶಯ ಕೋರಿ ನಾವು ಕೂಡ ಜೊತೆಲಿ ಇರ್ತೀವಿ ಅಂತ ಹೇಳ್ತೀವಿ ಸರ್. ನಮಸ್ತೆ. ನಮಸ್ಕಾರ ಸರ್. ಜನತಾ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಶಕ್ತಿ.